ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್. ಹೇಜಲ್ ನೋಡಿ ಇವತ್ತು ಏನು ಮಾಡ್ತಾಯಿದೆ, ಸೋಫಾದು ಎಡ್ಜಲ್ಲಿ ಕುತ್ಕೊಂಡು ಹೇಗೆ ಮಾಡ್ತಾಯಿದೆ ನೋಡಿ. ಮೇವು ಮೇವು ಅಂತ ಇದೆ, ಅದಕ್ಕೆ ಊಟಕ್ಕೆ ಹಾಕ್ಬೇಕೀಗ. ಆ ಸೋಫಾ ಕೂಡ ಕೆಲವು ಕಡೆ ಪರ್ಚಿ ಸ್ವಲ್ಪ ಎಲ್ಲ ಸ್ಕ್ರ್ಯಾಚ್ ಆ ಥರ ಆಗಿದೆ ನೋಡಿ. ಇದು ರೂಮಲ್ಲಿ ಬಂತೀಗ ಊಟಕ್ಕೆ ಹಾಕ್ಬೇಕು. ಇದಕ್ಕೆ ಹಾಕೋವರು ಹಾಗೆ ಓಡಾಡ್ತಾ ಇರುತ್ತೆ. ಅದಕ್ಕೀಗ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಟೈಮ್. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬೇಕು. ಅದಕ್ಕೆ ಅದ್ರ ಫುಡ್ ಹಾಕಬೇಕು. ಅದಕ್ಕೆ ವೇಟ್ ಮಾಡ್ತೈತೆ. ಇದು ನೋಡಿ ರೋಸಿ, ಪಾಪ ರೋಸಿ 3 ಮರಿಗಳನ್ನು ಯಾರೋ ತೊಗೊಂಡೋಗ್ಬಿಟ್ಟಿದ್ದಾರೆ. ಪಾಪ ಅದು ಬೇಜಾರಲ್ಲಿ ಕೂತ್ಕೊಂಡು ಅಪಾರ್ಟ್ಮೆಂಟ್ ಎಲ್ಲ ಬೇಸ್ಮೆಂಟೆಲ್ಲ ಹುಡುಕಿ ಬಂದ್ವಿ. ಅದನ್ನು ಕರ್ಕೊಂಡೋಗಿ ಹುಡುಕಿ ಬಂದೆ ನಾನು ಕೂಡ. ಎಲ್ಲೂ ಮರಿಗಳು ಸಿಗಲಿಲ್ಲ, ಯಾರೋ ತೊಗೊಂಡೋಗ್ಬಿಟ್ಟಿದ್ದಾರೆ. ಅದಕ್ಕೆ ಚಪಾತಿ ಹಾಕಿದ್ದೆ ತಿಂತಾಯಿತ್ತು. ಇದು ನೋಡಿ ನಮ್ಮದು ಹೇಜಲ್. ಹೇಗೆ ನೋಡ್ತಾ ಇದೆ. ಇದು ನಿನ್ನೆ ನೈಟ್, ಇದು ಡಿನ್ನರ್ಗೆ ವೇಟ್ ಮಾಡ್ತಾಯಿತ್ತು. ಅವಾಗ ತೆಗ್ದಿದ್ದು ವಿಡಿಯೋ. ನೋಡಿ ವೇಟ್ ಮಾಡ್ತಾ ಇದೆ. ನೋಡಿ ಹೇಗೆ ಕಾಯ್ತಾ ಕುತ್ಕೊಂಡಿರುತ್ತೆ ನಾ ಬರೋವರೆಗೂ. ಇದು ಊಟ ಆದ ತಕ್ಷಣ ಮಲಗಿಬಿಡುತ್ತೆ. ರಾತ್ರಿ 10 ಅಂದರೆ ಇದು ಮಲ್ಕೊಂಡಿರುತ್ತೆ ಆಗಲೇ. ಜಾಸ್ತಿ ದಿನದಲ್ಲೂ ಕೂಡ ಜಾಸ್ತಿ ನಿದ್ದೆನೇ ಮಾಡ್ತಾವಂತ ಬೆಕ್ಕುಗಳು. ಇದು ಕೂಡ ಅಷ್ಟೇ, ಯಾವಾಗಲೂ ಮಲಗಿದ್ದೇ ಜಾಸ್ತಿ ಮಲಗಿರುತ್ತೆ. ನಾಲ್ಕು ಗಂಟೆ 5 ಗಂಟೆ ಹಾಗೆ ಎದ್ದು ಸ್ವಲ್ಪ ಓಡಾಡುತ್ತೆ, ಮತ್ತೆ ಮಲಗಿರುತ್ತೆ. ಮತ್ತು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ 4 ಗಂಟೆವರೆಗೂ ಮಲಗಿರುತ್ತೆ. ಇದು ಚೆನ್ನಾಗಿ ನಿದ್ದೆ ಮಾಡ್ತಾಯಿದೆ. ನಿದ್ದೆ ಚೆನ್ನಾಗಿ ಮಾಡುತ್ತೆ ಇದು. ನೋಡಿ ಹೇಗೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದೆ ನಾನು ಫುಡ್ ಹಾಕ್ತೀನಿ ಅಂತ. ಯಾರಿಗೆಲ್ಲ ಕ್ಯಾಟ್ ಇಷ್ಟ ಅವರೆಲ್ಲ ಮೆಸೇಜ್ ಮಾಡಿ. ಕ್ಯಾಟ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಹೇಜಲ್ ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ ಡ್ರೈ ಫ್ರೂಟೇ ತಿಂತಾ ಇದೆ ಈಗ ಸ್ವಲ್ಪ. ಇದು ನೋಡಿ ಪಾಪ ರೋಸಿ ಮರಿ ಇದ್ದಾಗ ತೆಗ್ದಿದ್ದು. ಒಂದಿನ ಮಿಸ್ ಆಗಿತ್ತು, ಮತ್ತೆ ಸಿಕ್ತು. ಅದು ಎಷ್ಟು ಪ್ರೀತಿ ಮಾಡ್ತಾಯಿದೆ. ಇದು ನೋಡಿ ಹೇಜಲ್ ಹೇಗೆ ಕುತ್ಕೊಂಡಿದೆ. ಹೀಗೆ ವಿಂಡೋದಿ ನೋಡ್ಕೊಂಡು ಕುತ್ಕೊಂಡಿದೆ. ವಿಂಡೋನಲ್ಲಿ ಯಾರಿಗೆ ಬೆಕ್ಕು ಅಂದರೆ ಇಷ್ಟ ಆಗುತ್ತೆ ಅವರೆಲ್ಲ ಮೆಸೇಜ್ ಮಾಡಿ. ನೋಡಿ ಹೇಗೆ ನೋಡ್ತಾ ಇದೆ ಆ ಕಡೆ. ಅದಕ್ಕೆ ನಮ್ಮ ಮನೆಯಲ್ಲಿರೋ ಎಂಟರ್ಟೈನ್ಮೆಂಟ್ ಒಂದೇ ಇದಕ್ಕೆ. ಇದು ಒಂದೇ ಕಿಟಕಿಯಿಂದ ಕೂತ್ಕೊಂಡು ಆಚೆ ನೋಡುತ್ತೆ. ಕಿಟಕಿಯಲ್ಲಿ ಕೂತ್ಕೊಂಡು ಅಲ್ಲಿ ಏನಾದರೂ ಪಕ್ಷಿಗಳು, ಏನೋ ನಾಯಿಗಳು ಅವೆಲ್ಲ ಓಡಾಡ್ತಿರ್ತಾವಲ್ಲ, ಅದನ್ನೇ ನೋಡ್ತಾ ಇರುತ್ತೆ ಇದು. ಥ್ಯಾಂಕ್ ಯು.